ಅಂತಹ ಶಿವನನ್ನ ನೀನು ದ್ವೇಷ ಮಾಡಬಾರದು. ಯಾಕೆ ಅಂದ್ರೆ ಸನಕಾದಿ ಮುನಿಗಳು ಅವರು ವೇದಾರ್ಥ ಜ್ಞಾನದಿಂದ ಸಿಗತಕ್ಕಂತಹ ಆನಂದವನ್ನ ಅಪೇಕ್ಷಿಸಿ ಶಿಷ್ಯರಾಗಿರ್ತಕ್ಕಂತಹ ಸನಕಾದಿ ಮಹಾತ್ಮರೇನಿದ್ದಾರೆ, ಅಂತಹ ಮಹಾತ್ಮರು ಆ ಶಿವನ ಪಾದ ಕಮಲಗಳನ್ನ ಸೇವೆ ಮಾಡ್ತಾರೆ. ಅವರಿಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಅವರು ಕೇವಲ ವೇದಾರ್ಥ ಜ್ಞಾನದಿಂದಲೇ ಆನಂದವನ್ನ ಅನುಭವಿಸ್ತಕ್ಕಂಥವ್ರು. ವೇದಗಳ ಅರ್ಥದ ಜ್ಞಾನವನ್ನ ಪಡೆದುಕೊಂಡು ಅದರಿಂದಲೇ ಆನಂದವನ್ನ ಅನುಭವಿಸ್ತಕ್ಕಂಥವ್ರು. ಅವರಿಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಅಂತಹ ಸನಕಾದಿ ಮುನಿಗಳು ಕೂಡ ರುದ್ರದೇವರ ಪಾದ ಸೇವೆ ಮಾಡ್ತಾ ಇದ್ದಾರೆ ಅಂತ. ರುದ್ರದೇವರ ಪಾದ ಕಮಲಗಳನ್ನ ಈ ಸನಕಾದಿಗಳ ಮನಸ್ಸು ಎಂಬ ದುಂಬಿ ಸೇವೆ ಮಾಡ್ತಾ ಇದೆ. ದುಂಬಿ ಹೇಗೆ ಕಮಲದವನ್ನ ಸೇವಿಸ್ತದೋ ಹಾಗೆ ಸನಕಾದಿಗಳ ಮನಸ್ಸು ಎಂಬತಕ್ಕಂತಹ ದುಂಬಿ ರುದ್ರದೇವರ ಪಾದ ಕಮಲಗಳನ್ನ ಸೇವೆ ಮಾಡ್ತಾ ಇದ್ದಾವೆ. ಹೀಗೆ ಆ ರುದ್ರದೇವರ ಪಾದಕಮಲ ಅಂತನ್ನೋದು ಮೋಕ್ಷದಾಯಕ ಮತ್ತು ಲೌಕಿಕ ಫಲದ ಆಸೆಯಿಂದಲೂ ಕೂಡ ಯಾರು ರುದ್ರದೇವರ ಪಾದ ಸೇವೆ ಮಾಡ್ತಾರೋ ಅಂಥವರಿಗೂ ಇಷ್ಟಾರ್ಥಗಳನ್ನ ಕೊಡ್ತಕ್ಕಂಥದ್ದು ರುದ್ರದೇವರ ಪಾದ. ಹೀಗೆ ಭುಕ್ತಿ ಮತ್ತು ಮುಕ್ತಿ ಎರಡನ್ನೂ ಕೊಡ್ತಕ್ಕಂಥದ್ದು ಆ ಶಿವನ ಪಾದ ಕಮಲಗಳು. ಅಂತಹ ವಿಶ್ವಬಂಧು ಅವನು, ಎಲ್ಲರಿಗೂ ಬಂಧು. ಮೋಕ್ಷವನ್ನ ಬಯಸ್ತಕ್ಕಂಥವರಿಗೂ ಅವನು ಬಂಧುವಾಗಿದ್ದಾನೆ, ಲೌಕಿಕ ಫಲದ ಆಸೆಗಳಿಂದ ಸೇವೆ ಮಾಡ್ತಕ್ಕಂಥವರಿಗೂ ಬಂಧುವಾಗಿದ್ದಾನೆ. ಅಂತಹ ರುದ್ರದೇವರ ಮೇಲೆ ನೀನು ದ್ವೇಷ ಮಾಡ್ತಾ ಇದ್ದಿ ಅಂತಾಳೆ ಸತೀದೇವಿ. ಯತ್ ಪಾದ ಪದ್ಮಂ, ಯಾವ ಆ ಶಿವನ ಪಾದ ಪದ್ಮ ಪಾದ ಕಮಲ ಮಹತಾಂ, ಮಹಾತ್ಮರಾಗಿರ್ತಕ್ಕಂತಹ ಬ್ರಹ್ಮರಸಾಸಮಾರ್ಥಿಭಿ, ಅವರು ಕೇವಲ ವೇದಾರ್ಥ ತತ್ವಜ್ಞಾನಗಳಿಂದಲೇ ಆನಂದವನ್ನ ಅನುಭವಿಸ್ತಕ್ಕಂತಹ ಬ್ರಹ್ಮವಾದಿಗಳಾಗಿರ್ತಕ್ಕಂತಹ ಸನಕಾದಿಗಳು, ಅವರ ಮನಸ್ಸೆಂಬ ದುಂಬಿ ಸೇವೆ ಮಾಡ್ತಾ ಇದೆ ಅಂತ. ಇಲ್ಲಿ ಮಹತಾಂ ಮನೋಳಿಬಿಹಿ ನಿಷೇವಿತಂ ಅಂತ. ಮನೋಳಿಬಿಹಿ ಅಳಿಬಿಹಿ ಅಂದ್ರೆ ದುಂಬಿಗಳು. ಮನಸ್ಸೆಂಬ ದುಂಬಿ, ಮನಸ್ಸೆಂಬ ದುಂಬಿಗಳಿಂದ ನಿಷೇವಿತಂ ಸೇವಿಸಲ್ಪಡ್ತಾ ಇದೆ ಅಂತ ಈ ರೀತಿ ಸತೀದೇವಿ ಹೇಳ್ತಾ ಇದ್ದಾಳೆ. ಶಿವನ ಪಾದಕಮಲ ಮಹಾತ್ಮರಾದ ಸನಕಾದಿಗಳ ಮನಸ್ಸೆಂಬ ದುಂಬಿಯಿಂದ ಸೇವೆ ಮಾಡಲ್ಪಡ್ತಾ ಇದೆ ಅಂತ. ಇಲ್ಲಿ ಮಹತಾಂ ಅಂತ ಅಷ್ಟೇ ಇದೆ ಶಬ್ದ, ಯಾರು ಅಂತಿಲ್ಲ. ಪೂಜ್ಯರು ಅಂತ ಅರ್ಥ. ಮಹಾತ್ಮರು, ಪೂಜ್ಯರು ಅಂದ್ರೆ ಯಾರಿಗೆ ಪೂಜ್ಯರು? ಪೂಜ್ಯರು ಅಂದ್ಮೇಲೆ ತನಗೆ ಪೂಜ್ಯರು ತಾನೆ. ಆವಾಗ ತನಗೆ ಪೂಜ್ಯರಾದ ಬ್ರಹ್ಮಾದಿ ದೇವತೆಗಳು ಶಿವನ ಪಾದ ಕಮಲವನ್ನ ಸೇವೆ ಮಾಡ್ತಾರೆ ಅನ್ನೋ ಅರ್ಥ ಬರೋ ಹಾಗೆ ಇದೆ. ಆದ್ರೆ ಬ್ರಹ್ಮಾದಿ ದೇವತೆಗಳು ಶಿವನ ಪಾದ ಕಮಲವನ್ನ ಸೇವೆ ಮಾಡೋದಿಲ್ಲ. ಬೇರೆ ದೇವತೆಗಳು ಅಂದ್ರೆ ಶಿವನಿಗಿಂತ ಕೆಳಗೆ ಇರ್ತಕ್ಕಂತಹ ದೇವತೆಗಳೇನಿದ್ದಾರೆ ಅವರು ಶಿವನ ಪಾದ ಕಮಲಗಳನ್ನ ಸೇವೆ ಮಾಡ್ತಾರೆ. ಶಿವನಿಗಿಂತ ಕೆಳಗೆ ಇರುವ ದೇವತೆಗಳು ತನಗೆ ಪೂಜ್ಯರಲ್ಲ. ಅಂದ್ರೆ ಸತೀದೇವಿಗೆ ಇಲ್ಲಿ ಮಹತಾಂ ಅಂತ ತಾನು ಹೇಳ್ತಾ ಇರೋದ್ರಿಂದ, ಮಹಾತ್ಮರು ಅಂತಂದ್ರೆ ಸತೀದೇವಿಗಿಂತ ಪೂಜ್ಯರು, ಅವಳಿಗಿಂತ ಮಹಾತ್ಮರೇ ಆಗಿರ್ಬೇಕು. ಅವಳಿಗಿಂತ ಮಹಾತ್ಮರು ಅಂದ್ರೆ ಬ್ರಹ್ಮಾದಿಗಳು.
ಅವ್ರು ಯಾರು ಶಿವನ ಪಾದ ಕಮಲ ಸೇವೆ ಮಾಡೋರಿಲ್ಲ. ತನಗಿಂತ ಅಂತಂದ್ರೆ ಶಿವನ ಪಾದ ಕಮಲ ಸೇವೆ ಮಾಡ್ತಾರೆ, ಅವ್ರು ಇವಳಿಗೆ ಮಹಾತ್ಮರಲ್ಲ. ಹಾಗಾಗಿ ಮಹಾತಾಂ ಮನೋಳಿಭಿಹಿ ನಿಷೇವಿತಂ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಒಂದು ಸಮಸ್ಯೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ವಿಷಯವನ್ನ ಅವರು ಯಾವುದಕ್ಕೂ ಅವರು ಪ್ರಶ್ನೆ ಮಾಡ್ಕೊಳ್ಳಕ್ಕಾಗ್ಲಿ ಉತ್ತರ ಕೊಡ್ಲಿಕ್ಕಾಗ್ಲಿ ಹೋಗಿಲ್ಲ. ಬಹಳಷ್ಟು ಜನ ವ್ಯಾಖ್ಯಾನಕಾರರು ಇದರ ಬಗ್ಗೆ ಏನೋ ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ. ವೀರರಾಘವ ವ್ಯಾಖ್ಯಾನದಲ್ಲಿ ಮಹತಾಂ ಸನಕಾದೀನಾಂ ಅಂತ ತಗೊಂಡಿದ್ದಾರೆ. ಮಹತಾಂ ಅನ್ನೋ ಶಬ್ದಕ್ಕೆ ಸನಕಾದಿಗಳು ಅಂತ ಅರ್ಥ ಮಾಡಿದ್ದಾರೆ. ಸನಕಾದಿಗಳು ಪೂಜ್ಯರು, ಆದ್ರೆ ಯಾರಿಗೆ ಪೂಜ್ಯರು ಅಂತ ಅಲ್ಲಿ ಹೇಳಿಲ್ಲ. ಇನ್ನು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಮಹತಾಂ ಅನ್ನೋದಕ್ಕೆ ಸರ್ವ ಪೂಜ್ಯಾನಾಂ ಸನಕಾದೀನಾಂ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಸನಕಾದಿಗಳು ಸರ್ವ ಪೂಜ್ಯರು ಅಂತ. ಸನಕಾದಿಗಳು ಸರ್ವ ಪೂಜ್ಯರು ಹೇಗೆ? ಸರ್ವಪೂಜ್ಯತ್ವ ಸನಕಾದಿಗಳಿಗೆ ಹೇಗೆ ಬರ್ತದೆ ಅಂತ ಅನ್ನೋದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಈ ರೀತಿ ಸಮಸ್ಯೆ ಬಂದಾಗ ಇದಕ್ಕೆ ಮಧ್ವಾಚಾರ್ಯರು ಮಾತ್ರ ಬ್ರಹ್ಮ ಪುರಾಣದ ವಚನಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮ ಪುರಾಣದ ವಾಕ್ಯವನ್ನ ಉದಾಹರಣೆ ಕೊಟ್ಟು ಅವರು ವ್ಯಾಖ್ಯಾನ ಮಾಡ್ತಾರೆ ಮಧ್ವಾಚಾರ್ಯರು. ಏನು ಅಂದ್ರೆ ರುದ್ರ ಶಿಷ್ಯರು ಅಂತ ಖ್ಯಾತರಾಗಿರ್ತಕ್ಕಂತಹ ಸನಕಾದಿ ಮುನಿಗಳು ಶಿವನ ಪಾದಕಮಲಗಳನ್ನ ಸೇವೆ ಮಾಡ್ತಾರೆ ಅಂತ ಈ ರೀತಿ ಈ ಶ್ಲೋಕಕ್ಕೆ ಅರ್ಥವನ್ನ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ ಮಧ್ವಾಚಾರ್ಯರು. ಅಲ್ಲಿ ರುದ್ರ ಶಿಷ್ಯರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ಸನಕಾದಿ ಮುನಿಗಳು. ಅಂತಹ ಸನಕಾದಿ ಮುನಿಗಳು ಶಿವನ ಪಾದಕಮಲಗಳನ್ನ ಸೇವೆ ಮಾಡ್ತಾರೆ ಅಂತ ಈ ಭಾಗವತ ಶ್ಲೋಕದ ತಾತ್ಪರ್ಯ. ಮಹತಾಂ ಮನೋಳಿಭಿಹಿ ನಿಷೇವಿತಂ ಯತ್ಪಾದ ಪದ್ಮಂ ಅಂದ್ರೆ ಮಹತಾಂ ಅಂದ್ರೆ ಶಿಷ್ಯಾಣಾಂ ಅಂತ ಸೇರಿಸ್ಕೊಳ್ಬೇಕು. ಅಂದ್ರೆ ರುದ್ರ ಶಿಷ್ಯರಾಗಿರ್ತಕ್ಕಂತಹ ಸನಕಾದಿ ಮುನಿಗಳು ಅವರು ರುದ್ರದೇವರ ಪಾದಕಮಲಗಳನ್ನ ಸೇವೆ ಮಾಡ್ತಾರೆ ಅಂತ ಈ ರೀತಿ ಹೇಳದ ಹಾಗಾಯ್ತು. ಸನಕಾದಿಗಳು ಮಾತ್ರ ಅಲ್ಲ, ಬೇರೆ ಇಂದ್ರಾದಿ ಶಿಷ್ಯರು ಅವರು ಇದ್ದಾರೆ. ಅವರು ಕೂಡ ಶಿಷ್ಯರು ಎಂಬುದಾಗಿ ಪುರಾಣಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಆದರೆ ಇಂದ್ರಾದಿ ಶಿಷ್ಯರಿದ್ರೂ ಕೂಡ ಪ್ರಧಾನವಾಗಿ ಪುರಾಣಗಳಲ್ಲಿ ರುದ್ರದೇವರ ಶಿಷ್ಯರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಸನಕಾದಿಗಳು. ಅವರು ಮುನಿಗಳು. ಅವರು ಮುನಿಗಳಾದ್ದರಿಂದ ಎಲ್ಲ ಶಿಷ್ಯರಿಗೂ ಪೂಜ್ಯರು. ಇಲ್ಲಿ ಮಹತಾಮನ ಶಬ್ದಕ್ಕೆ ಪೂಜ್ಯರು ಅಂತ ಅರ್ಥ. ಅವರೆಲ್ಲರಿಗೂ ಪೂಜ್ಯರು. ಯಾಕೆ ಅಂದ್ರೆ ಅವರು ಮುನಿಗಳಾದ್ದರಿಂದ. ಹಾಗಾಗಿ ಯೋಗ್ಯತೆಯಲ್ಲಿ ಇಂದ್ರಾದಿ ದೇವತೆಗಳು ದೊಡ್ಡವರೇ ಇರಬಹುದು. ಇವರು ಸನಕಾದಿಗಳು ಯೋಗ್ಯತೆಯಲ್ಲಿ ಇಂದ್ರಾದಿ ದೇವತೆಗಳಿಗಿಂತ ಕಡಿಮೆಯವರಾಗಿದ್ದರೂ ಕೂಡ ಅವರು ಮುನಿಗಳಾದ್ದರಿಂದ ಪೂಜ್ಯರು. ಇದನ್ನ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಹೇಳಿಲ್ಲ. ಅವರು ಪೂಜ್ಯರು ಯಾಕೆ, ಎಲ್ಲರಿಂದಲೂ ಪೂಜ್ಯರು ಅಂತ ಮಹತಾಂ ಸರ್ವಪೂಜ್ಯಾನಾಂ ಅಂತ ಗಿರಿಧರಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದ್ರೆ ಸರ್ವಪೂಜ್ಯತ್ವ ಹೇಗೆ ಸನಕಾದಿಗಳಿಗೆ ಅನ್ನೋದನ್ನ ಹೇಳಲಿಲ್ಲ. ಸರ್ವಪೂಜ್ಯತ್ವ ಯಾಕೆ ಅಂದ್ರೆ ಇಂದ್ರಾದಿ ದೇವತೆಗಳು ಯೋಗ್ಯತೆಯಲ್ಲಿ ಹೆಚ್ಚಿನವರಾಗಿದ್ದರೂ ಕೂಡ ಈ ಸನಕ